ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್. ನಾನು ಲಕ್ಷ್ಮೀ ಬಿರಾದಾರ್. ವಿಜಯಪುರದ ಮೈತ್ರಿ ಅಭ್ಯರ್ಥಿ ಸುನಿತಾ ಚೌಹಾಣ್ ಪರ ಜಯಘೋಷ ಕೂಗಿ ಡ್ಯಾನ್ಸ್ ಮಾಡಿದ ಮಹಿಳೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ವಿಡಿಯೋ. ದಾವಲ್ ಬಿ ಸೌದಾಗರ್ ಚರ್ಚ್ ನಿವಾಸಿ ಸುನಿತಾ ಚೌಹಾಣ್ರಿಗೆ ಮತ ಹಾಕಲು ಮಹಿಳೆ ಮನವಿ ಮಾಡಿಕೊಂಡಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ. ಪ್ರಧಾನಿ ಮೋದಿ ವಿರುದ್ಧ ಈ ಮಹಿಳೆ ಹರಿಹಾಯ್ದ್ಲು. ಮೋದಿ ಜನ್ಧನ್ ಅಕೌಂಟ್ಗೆ 10,000 ರೂಪಾಯಿ ಹಣ ಹಾಕುತ್ತೇನೆ ಎಂದು ಹೇಳಿ ಜನರಿಗೆ ಮೋಸ ಮಾಡಿದ್ದಾರೆ. ಸಿಎಂ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ವಯಸ್ಸಾದವರಿಗೆ 1,000 ರೂಪಾಯಿ ನೀಡುತ್ತಿದ್ದಾರೆ. ಸುನಿತಾ ಚೌಹಾಣ್ ದೇವಾನಂದ್ ಪರ ಮತ ಚಲಾಯಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ಲು. ಮೋದಿ ನಿಮ್ಮ ಜೀರೋ ಅಕೌಂಟ್ಗೆ 10,000 ಮಾಡಂದ್ರು ಏನ್ ಸಹಾಯ ಮಾಡಲ್ಲ. 10,000 ದುನಿಯಾ ಪಲ್ಟಿಗೆ ನಿಮ್ಮ ಜೀರೋ ಅಕೌಂಟ್ಗೆ ಇಲ್ಲ ಇಲ್ಲ ಬಂದವರಲ್ಲ ರೊಕ್ಕ ನಿಮ್ಮ ಇದ್ದು ರೊಕ್ಕಲ್ಲ ಮತ್ತೆ ಮಣ್ಣಾಗ ಹಾಕಲಕ ಹತ್ತದ ಮೋದಿ. ದಿವಾನಂದ ಜವಾನ್ 10,000 ರೂಪಾಯಿ ಡೋಲ್ ಮಾಡ್ಯಾನ ನಮ್ಗ. ನಾವು ರಂಡು ಮುಂಡ್ಯಾರು 1000 ರೂಪಾಯಿ ತಕೊಂಡು ತಿನ್ನಕತ್ತಿದ್ದೇವೆ ಒಂದು ಆಶೀರ್ವಾದದಿಂದ. ಸುನೀತಾ ಮೇಡಮ್ ಬಂದ್ರ 5,000 ಮಾಡ್ತಾಳ. ಭಕ್ತಿ ಪರಮಾಣದಿಂದ ದೇವರ ಸಾಕ್ಷಾತ್ ಮಾಡಿ ಹೋಟ್ ಹಾಕ್ರಿ. ಎಲ್ಲಾ ಕಡೆನಂತೂ ಬಿಡಬ್ಯಾಡ್ರಿ. ಬಂಡು ಮೂಗ ಎಲ್ಲ ತಗೊಳಕತ್ತೀರಿ ಖರೆ. ನನ್ನ ಹೆಸರ ದಾವಲ್ ಬಿ ದಾದೆ ಸಾಬ್ ಸೌದಾಗರ್ ಸಾಕಿನ ಚರ್ಚ್. ಸುಕ್ಷೇತ್ರ ಜೇವೂರ್ ಕೈವಲ್ಯ ಧಾಮ ಮಠದಲ್ಲಿ ನಿರಂತರ ಅನ್ನ ದಾಸೋಹಕ್ಕೆ ಚಾಲನೆ. ಚಡ್ಚನ್ ಸಮೀಪದ ಸುಕ್ಷೇತ್ರ ಜೇವೂರ್ ಗ್ರಾಮದ ಶ್ರೀ ಹಠಯೋಗಿ ರೇವಣಸಿದ್ದೇಶ್ವರ ಮಹಾರಾಜರ ಕೈವಲ್ಯ ಧಾಮ ಮಠದಲ್ಲಿ ನಿರಂತರ ಅನ್ನ ದಾಸೋಹ ಕಾರ್ಯಕ್ರಮ ಆರಂಭವಾಯಿತು. ತಡವಲ್ಗಾ ಹಿರೇಮಠದ ಶ್ರೀಗಳಾದ ಶ್ರೀ ಶಿವಯೋಗಿಗಳ ಅಮೃತ ಹಸ್ತದಿಂದ ನಿರಂತರ ಅನ್ನ ದಾಸೋಹಕ್ಕೆ ಚಾಲನೆ ನೀಡಲಾಯಿತು. ಮುಗುಳ್ಕೋಡ್ ಶ್ರೀಗಳಾದ ಮುರುಘ ರಾಜೇಂದ್ರ ಮಹಾಸ್ವಾಮಿಗಳ ಆಶಯದಂತೆ ವರ್ಷವಿಡೀ ಭಕ್ತರಿಗೆ ಅನ್ನ ದಾಸೋಹ ಉಣಬಡಿಸಲು ಆರಂಭವಾಯಿತು. ದಿನನಿತ್ಯವೂ ಬೆಳಗ್ಗೆ 11ರಿಂದ 2 ಗಂಟೆ ಹಾಗೂ ಸಾಯಂಕಾಲ 6ರಿಂದ 9 ಗಂಟೆ ಈ ಸಮಯದಲ್ಲಿ ಅನ್ನ ದಾಸೋಹ ನಡೆಯುವುದು. ರೇವಣಸಿದ್ದೇಶ್ವರ ಮಹಾರಾಜರ ಮಠದಲ್ಲಿ ಈ ದಾಸೋಹ ನಡೆಯಲಿದ್ದು ಅನ್ನ ಪ್ರಸಾದ ಸ್ವೀಕರಿಸಿ ಪುನೀತರಾಗಿ ಎಂದು ದೇವರ ಕಮಿಟಿಯವರು ಹೇಳಿಕೊಂಡ್ರು. ಈ ಸಂದರ್ಭದಲ್ಲಿ ಕೈವಲ್ಯ ಧಾಮ ಮಠದ ಕಮಿಟಿ ಸದಸ್ಯರು ಹಾಗೂ ನೂರಾರು ಭಕ್ತರು ಉಪಸ್ಥಿತರಿದ್ದರು. ಅಜ್ಜಿ ಬಾ ನಿನ್ನ ಮ್ಯಾಗ ಅಕ್ಕರ ಅಕ್ಕರ ಮಾಡ್ಬಾರ್ದ್ರಿ. ಈ ಕಡೆ ನೋಡ್ರಿ. ಇಲ್ಲ ನಾನು ಹಿಡ್ದದ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ. ಕಾಗವಾಡ ತಾಲೂಕಿನ ಉಗಾರ್ ಖುರ್ದ್ ಪಟ್ಟಣದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಭೆ ನಡೆಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ, ನಾನು ಸಹಕಾರ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯನ್ನ ನೋಡಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ. ಇನ್ನು ಸಮಾಜದ ಕಾರ್ಯ ಮಾಡಲು ಕಾರ್ಯಕರ್ತರು ಹಗಲಿರುಳು ದುಡಿದು ನನ್ನನ್ನು ಆರಿಸಿ ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಮಾಡಬೇಕೆಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡ್ರು. ಮೋದಿಯವರ ಸಾಧನೆ ಬಗ್ಗೆ ಈಗಾಗಲೇ ನೀವು ಸಾಮಾಜಿಕ ಜಾಲತಾಣ ಮಾಧ್ಯಮದಲ್ಲಿ ಬೇಟಿ ಪಡಾವೋ, ಬೇಟಿ ಬಚಾವೋ, ಉಜ್ವಲ ಯೋಜನೆ, ರೈತರ ಖಾತೆಗೆ 6,000 ರೂಪಾಯಿ, ಜನಧನ, ಇನ್ನೂ ಹಲವಾರು ಜನಪರ ಯೋಜನೆಗಳನ್ನ ಜಾರಿಗೊಳಿಸಿದ್ದಾರೆ. ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಮೋದಿ ಅವರಿಗೆ ಎಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ, ಅವರ ಕೈ ಬಲಪಡಿಸೋಣ ಎಂದ್ರು. ಮೋದಿಯವರು 65 ವರ್ಷದಲ್ಲಿ ಆಗಲಾರದ ಕೆಲಸವನ್ನ ಬರೀ 5 ವರ್ಷದಲ್ಲಿ ಮಾಡಿದ್ದಾರೆ. ಇವತ್ತು ಭಾರತ ದೇಶವನ್ನ ವಿಶ್ವದಲ್ಲಿ ಅತಿ ಎತ್ತರಕ್ಕೆ, ಅಂದರೆ ಎಲ್ಲರೂ ಭಾರತ ದೇಶದತ್ತ ತಿರುಗಿ ನೋಡುವ ಹಾಗೆ ಮಾಡಿದ್ದಾರೆ. ಅಂತಹ ದೇಶಭಕ್ತನನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡೋಣ ಎಂದ್ರು. ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಬಿಜೆಪಿ ಪಕ್ಷದ ಮುಖಂಡರು ಪಕ್ಷಕ್ಕೆ ಬರಮಾಡಿಕೊಂಡ್ರು. ಇನ್ನು ಮಾಜಿ ಸಚಿವ ಲಕ್ಷ್ಮಣ್ ಸವದಿ ಮಾತನಾಡಿ, ಈ ಲೋಕಸಭಾ ವ್ಯಾಪ್ತಿಯ ಅಥಣಿ ಮತ್ತು
ಮತ್ತು ಕಾಗವಾಡ ಶಾಸಕರನ್ನ ಸೋಲಿಸಿದ್ದೀರಿ. ಇನ್ನೊಮ್ಮೆ ವಿಧಾನಸಭೆಯಲ್ಲಿ ಸೋಲಿಸಿದ್ರೂ ಪರವಾಗಿಲ್ಲ, ಆದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಗೆಲ್ಲಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯನ್ನಾಗಿ ಮಾಡಿ ಎಂದು ವಿನಂತಿಸಿಕೊಂಡ್ರು. ಒಂದು ಸ್ಥಳೀಯ ಸಮಸ್ಯೆಗಳನ್ನು ಬಿಂಬಿಸ್ತದೆ. ಇವತ್ತು ಲೋಕಸಭೆ, ಇವತ್ತು ಕೇಂದ್ರ ಮಟ್ಟದಲ್ಲಿ ಇರ್ತಕ್ಕಂಥ ನಮ್ಮ ಸಮಸ್ಯೆಗಳಿರ್ಬೋದು ಅಥವಾ ನರೇಂದ್ರ ಮೋದಿ ಅವರು ಮಾಡಿದಂಥ 5 ವರ್ಷದ ಕೆಲಸ ಕಾರ್ಯ ಬಹುತೇಕ ಅವ್ರು ಮಾಡಿದ್ದು ಹೇಳೋದೊಂದು ಏನೋ ಉಳಿಸಿ ಇಲ್ಲ ಸರ್. ಎಲ್ಲ ಶಾಸಕರು ಒಂದೊಂದು ಸ್ಕೀಮಾಗಿ ಹೇಳಿದರು. ಮತ್ತು ತಾವು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಾಗಿರ್ಬೋದು, ಟಿವಿದಾಗಿರ್ಬೋದು ಬಹಳ ಸಾಕಷ್ಟು ಕಾರ್ಯಕ್ರಮಗಳು ನೋಡಿದೆ. ನರೇಂದ್ರ ಮೋದಿ ಅವರು ಇವತ್ತು ಹಿಂದೂ ಕಾಂಗ್ರೆಸ್ ಸರ್ಕಾರ ಮಾಡಿದ 30 ವರ್ಷದಲ್ಲಿ ಮಾಡಿದಂಥ ಕೆಲಸವನ್ನು 60 ವರ್ಷದಲ್ಲಿ ಮಾಡದೇ ಇರ್ತ ಕೆಲಸವನ್ನು ಬರೀ 5 ವರ್ಷದಲ್ಲಿ ಮಾಡಿ ಹೋಗ್ತಾರೆ. ಇವತ್ತು ಭಾರತ ದೇಶವನ್ನು ನಮ್ಮ ವಿಶ್ವದಲ್ಲಿ ಎಲ್ಲ ರಾಷ್ಟ್ರದವರು ತಲೆ ಎತ್ತಿ ನೋಡುವಂಥ ಕೆಲಸ ಮಾಡಿದಾರಂದ್ರೆ ಅದು ನರೇಂದ್ರ ಮೋದಿ ಅವರು ಅನ್ಬೋದು. ಆದ ಕಾರಣ ಇವತ್ತು ಕೇಂದ್ರದಲ್ಲಿ ಇವತ್ತು ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ಅವ್ರ ಕೈ ಬಲಪಡಿಸಬೇಕಾದ್ರೆ ಇವತ್ತು ಸುಮಾರು ನಾವು ಇಲ್ಲೂ ಕೂಡ ಚಿಕ್ಕೋಡಿಯಲ್ಲಿ 3,000ದಿಂದ ನಮ್ಮ ಕ್ಷೇತ್ರವನ್ನು ಕಳ್ಕೊಂಡಿರ್ಬೋದು. ಅದೇ ಪ್ರಕಾರ ಇವತ್ತು ರಾಜಣ್ಣ ಹೇಳ್ತಿದ್ರು ನಾವು ಆತ್ಮಚಿಂತನೆ ಮಾಡ್ಕೋಬೇಕಂತ. ಹೀಗಾಗಿ ಆತ್ಮಚಿಂತನೆ ಮಾಡ್ಕೊಂಡಿವು. ಮತ್ತು ಮುಂದಿನ ವಿಧಾನಸಭಾ ಯಾವಾಗ ಬರ್ತೈತಿ, ಲೋಕಸಭಾ ಯಾವಾಗ ಬರ್ತೈತಿ, ನಾವು ಯಾವಾಗ ಕ್ಯಾಂಡಿಡೇಟ್ ಮಾಡಿ ಆರ್ಸ್ ಕೊಟ್ಟಿವಿ ಅಂತ ನಾವು ಪರ ತೊಟ್ಟಿದ್ದೀರಿ. ಈಗ ಒಂದು ಸಂದರ್ಭ ಬರ್ತದೆ, ಬಹುತೇಕ ಕೆಲವೇ ದಿವಸದಲ್ಲಿ ವಿಧಾನಸಭೆ ಕೂಡ ಅದೇ ಪರಿಸ್ಥಿತಿ ಬರ್ತದೆ. ಮತ್ತು ವರ್ಷ ಅಂತಕ್ಕಂಥದ್ದು ಅದು 10ರಿಂದ ಪ್ರಾರಂಭ ಆಗಲಿ ಅಂತ ಹೇಳಿ ಅವ್ರು ಕೇಳ್ಕೊಂಡಾಗ ಅದನ್ನ ಇವತ್ತು ಚುನಾವಣಾ ಉದ್ಘಾಟನೆಯನ್ನ 10ರಿಂದ ಪ್ರಾರಂಭ ಮಾಡಿ 2ನೇ ಸಭೆಯಲ್ಲಿ ಕಾಗವಾಡ ಕ್ಷೇತ್ರ ಉದ್ಘಾಟನೆ ನಾವು ಬಂದಿದ್ವಿ. ಅದು ರಾಜಣ್ಣ ಅವರ ಮಹಾತ್ಮರ ಒಂದು ಸಾನ್ನಿಧ್ಯದವರು. ಯಾಕಂದ್ರೆ ಇನ್ನು ಅವ್ರದ್ದು ಪ್ರವಚನ ಆಗೋದು ನಮಗೆ, ಇನ್ನು ಅವರೆಲ್ಲ ನಮಗೆ ಬೋಧನೆ ಮಾಡೋರು ಅವರ ಆಶೀರ್ವಾದ ತಿಳ್ಕೊಂಡು ನಾವು. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ GTV ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು GTV ಕನ್ನಡದ ಕೊಡುಗೆ.